ನಮಸ್ಕಾರ. ನಾನಿವತ್ತು ಹೆರಂಜಲಲ್ಲಿರುವಂತಹ ಗುಡೆ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ನನಗೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಈ ದೇವಸ್ಥಾನನ ಹೇಳಿದರು, ಇಲ್ಲಿ ಹೋಗಿ ಇಲ್ಲಿದು ಪುರಾಣತೆಯನ್ನು ಮತ್ತು ಏನು ಹಿಸ್ಟ್ರಿ ಇದೆ ಅದನ್ನು ತಿಳ್ಕೊಂಡು ವಿಡಿಯೋ ಮಾಡಿ ಅಂತ. ಹಾಗೆ ಅವ್ರು ಹೇಳಿದ ಪ್ರಕಾರ ನಾವು ಮಾರನೇ ದಿನವೇ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಹಳ ಪುರಾತನವಾದಂಥ ದೇವಸ್ಥಾನ. ಒಂದ್ಸರಿ ಯಮ ಮಾರ್ಕಂಡೇಯ ಮುನಿ ಅಂತ ಹೇಳಿ ಒಬ್ಬರು ಋಷಿಗಳಿಗೆ ಪಾಶವನ್ನು ಹಾಕಬೇಕಾದ್ರೆ ಅವರು ಈ ಲಿಂಗವನ್ನು ಗಟ್ಟಿ ಮಾಡಿ ಒಪ್ಕೊಂಡಿದ್ರಂತೆ. ಅವರ ಭಕ್ತಿಗೆ ಶಿವ ಆ ಲಿಂಗದಿಂದನೇ ಎದ್ದು ಬಂದ ಅಂತ ಪ್ರತೀತಿ. ಅದ್ರ ಜೊತೆಗೆ ಆ ಲಿಂಗದಲ್ಲಿ ನೀವು ನೋಡಬಹುದು ಒಂದು ಈ ತರ ಬಿರುಕಾಗಿದೆ, ಅದು ಮತ್ತೆ ಲಿಂಗ ಸ್ವಲ್ಪ ಈ ತರ ಸ್ಲೈಟ್ ಅಲ್ಲಿದೆ. ಮತ್ತೆ ಬಾಕಿ ಉಳಿದ ಏನ್ ಹಿಸ್ಟ್ರಿ, ಇಲ್ಲಿ ವಿಶೇಷತೆ ಏನಂತ ಅಲ್ಲೇ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ಈ ದೇವಸ್ಥಾನ ಕೊಲ್ಲೂರಿಗೆ ಹೋಗೋ ರೂಟಲ್ಲಿದೆ. ಕಂಬತ್ಕೋಣೆ ಅಂತ ಪ್ಲೇಸಲ್ಲಿ ಅಲ್ಲಿಂದ 4 ಕಿಲೋಮೀಟರ್ ಅಷ್ಟು ಒಳಗಡೆ ಬಂದರೆ ಈ ಗುಡಿ ಮಹಾಲಿಂಗೇಶ್ವರ ದೇವಸ್ಥಾನನ ಕಾಣಬಹುದು. ಈ ಕೆರೆಗೆ ಸಹ ವಿಶಿಷ್ಟವಾದಂಥ ಕತೆ ಇದೆ. ನಮ್ಗೆ ಅಲ್ಲಿದೊಬ್ಬರು ಅರ್ಚಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮುಂದೆ ಕೂಡ ಅದ್ರ ನೋಡೋಣ. ಹಾಗೆ ನೀವು ಮುಖಮಂಟಪ ಏನು ನೋಡ್ತಾ ಇದ್ದೀರಾ, ಈ ದೇವಸ್ಥಾನ ಇವಾಗ ಜೀರ್ಣೋದ್ಧಾರ ಆಗ್ತಿದೆ. ಬಹಳ ವಿಶಿಷ್ಟವಾಗಿ ಈ ದೇವಸ್ಥಾನದ ಆರ್ಕಿಟೆಕ್ಚರ್ನ ಮಾಡ್ತಿದ್ದಾರೆ. ನೋಡ್ಲಿಕ್ಕಂತೂ 2 ಕಣ್ಣೇ ಸಾಲ ಅಂತ ಹೇಳ್ಬೋದು. ಹಾಗೆ ನಾನು ಬಂದಿರೋದು ಸೋಮವಾರ ಆಗಿತ್ತು. ಈ ದನ ಅಂತೂ ಶಿವನ ಎದುರುಗಡೆ ಹಾಗೇ ನಿಂತ್ಕೊಂಡಿತ್ತು. ಅಲ್ಲಿ ಒಬ್ಬರು ಅರ್ಚಕರು ಹೇಳಿದರು, ಇದು ಪ್ರತಿ ಸೋಮವಾರ ಕೂಡ ಅಲ್ಲಿ ಬಂದು ನಿಲ್ಲುತ್ತೆ, ಹಾಗೆ ಭಕ್ತಾದಿಗಳಿಂದ ತುಂಬ ಪ್ರೀತಿನ ಪಡ್ಕೊಳ್ಳುತ್ತೆ, ಹಾಗೆ ಪ್ರೀತಿನ ಕೊಡುತ್ತೆ ಅಂತ ಕೂಡ. ನಮಗೂ ಕೂಡ ಹಾಗೆ ಅನುಭವ ಆಯಿತು. ಹಾಗೆ ಒಳಗಡೆ ಬರ್ತಾ ಇದ್ದ ಹಾಗೆ ಶಿವನಿಗೆ ಮಂಗಳಾರತಿ ಆಗ್ತಿತ್ತು. ತುಂಬಾ ಖುಷಿ ಆಯಿತು. ಹಾಗೆ ಸೋಮವಾರ ಆಗಿದ್ದರಿಂದ ತುಂಬಾ ಜನ ಕೂಡ ಬರ್ತಾರೆ ಇಲ್ಲಿ. ಇದೇ ಏಪ್ರಿಲ್ 12ಕ್ಕೆ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ ಅಂತ ನಮಗೊಬ್ಬರು ಅರ್ಚಕರು ತಿಳಿಸ್ಕೊಟ್ರು. ಹಾಗೆ ಪ್ರತಿ ಸೋಮವಾರನೂ ಈಶ್ವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಕೊಂಡೊಯ್ಯೋದ್ರಿಂದ ಹಾಗೆ ಆ ಎಳ್ಳೆಣ್ಣೆನಲ್ಲಿ ನಮ್ಮ ಮುಖನ ನೋಡಿ ದೇವಸ್ಥಾನಕ್ಕೆ 1 ಪ್ರದಕ್ಷಿಣೆ ಹಾಕಿ ಅಥವಾ 3 ಪ್ರದಕ್ಷಿಣೆ ಹಾಕಿ ಆ ಎಳ್ಳೆಣ್ಣೆನ ಶಿವನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಪಾಪಗಳು ಪರಿಹಾರ ಆಗುತ್ತೆ. ಅದ್ರ ಜೊತೆಗೆ ನಮಗೆ ದೇವರು ತುಂಬಾ ಒಳ್ಳೇದು ಕೂಡ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ. ನಾನು ಕೂಡ ಹೋಗಬೇಕಾದ್ರೆ ಎಳ್ಳೆಣ್ಣೆ ತಗೊಂಡು ಹೋಗಿದ್ದೆ. ಇಲ್ಲಿ ನೀವು ಎಳ್ಳೆಣ್ಣೆ ಸೇವೆ ಮಾಡೋದಿದ್ರೆ ಹೊರಗಡೆ ಸೇವಾ ಕೌಂಟರ್ ಇದೆ. ಅದಕ್ಕಂತಲ್ಲ, ಎಲ್ಲ ಥರದ ಸೇವೆಗೆ ಕೂಡ ಹೊರಗಡೆ ಸೇವಾ ಕೌಂಟರಲ್ಲಿ ಚೀಟಿ ಮಾಡಿ ಬಂದು ಒಳಗಡೆ ಅರ್ಪಣೆ ಮಾಡಬೇಕು. ಅಲ್ಲಿ ಹಾಗೆ ಎಳ್ಳೆಣ್ಣೆ ಸೇವೆಗೆ ಒಂದು ಪ್ಲೇಟ್ ಕೊಡ್ತಾರೆ. ಅದರಲ್ಲಿ ಎಳ್ಳೆಣ್ಣೆ ಹಾಕಿ ಎಣ್ಣೆಯಲ್ಲಿ ಮುಖನ ನೋಡಿ ನಾವು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಮತ್ತು ಎಣ್ಣೆನ ಅರ್ಪಣೆ ಮಾಡಬೇಕಿರುತ್ತೆ. ನಾನು ಕೂಡ ಮಾಡಿದೆ. ನನ್ನ ಮನಸ್ಸಿಗೆ ಕೂಡ ತುಂಬಾ ನೆಮ್ಮದಿ ಸಿಕ್ತು. ಇಲ್ಲಿ ಅಂತಲ್ಲ, ಎಲ್ಲ ಶಿವ ದೇವಸ್ಥಾನದಲ್ಲಿ ನಾನು ಸೋಮವಾರ ಹೋದರೆ ಇದನ್ನೇ ಮಾಡೋದು. ನೀವು ಕೂಡ ಮಾಡಿ, ನಿಮಗೆ ಕೂಡ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಹಾಗೆ ಎಣ್ಣೆನೆಲ್ಲ ಅರ್ಪಣೆ ಮಾಡಿ ದೇವಸ್ಥಾನದ ದರ್ಶನ ಎಲ್ಲ ಮುಗಿಸ್ಕೊಂಡು ನಮಗೆ ಈ ದೇವಸ್ಥಾನದ ಕಥೆನ ಕೇಳಬೇಕಿತ್ತು. ಹಾಗೆ ಹೊರಗಡೆ ಬಂದಾಗ ಇಲ್ಲಿದೊಬ್ಬರು ಅರ್ಚಕರು ಸಿಕ್ಕಿದ್ರು. ಬಹಳ ಸುಂದರವಾಗಿ ದೇವಸ್ಥಾನದ ಒಂದು ಕಥೆನ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಇಲ್ಲಿದು ಪೌರಾಣಿಕತೆ ಏನು, ಹಾಗೆ ಶಿವ ಇಲ್ಲಿ ಹೇಗೆ ಬಂದೆನಿಸ್ದ, ಮಾರ್ಕಂಡ ಮುನಿಗೂ ಶಿವನಿಗೂ ಇಲ್ಲಿಂದ ಹೇಗೆ ಲಿಂಕ್ ಆಯಿತು, ಎಲ್ಲವನ್ನು ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡಿದರು. ಅವ್ರ ಬಾಯಲ್ಲೇ ಕೇಳೋಣ ಹೇಗಿದೆ ಇಲ್ಲಿದು ಶಿವನ ಕಥೆ ಏನಂತ. ಬನ್ನಿ. ಹೇರಂಜಾಲ್ ಗುಡೆ ಮಹಾಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ಈ ದೇವಸ್ಥಾನಕ್ಕೆ ನಾವು ಅಷ್ಟಮಂಗಲ ಪ್ರಶ್ನೆ ಮಾಡಿದಾಗ 800 ವರ್ಷದ ಇತಿಹಾಸ ಇದೆ ಅಂತ ಕಂಡು ಬಂದಿತ್ತು. ಬಹಳ ಹಿಂದೆ ತುಂಬ ಸಣ್ಣದಾಗಿರುವಂಥ ದೇವಸ್ಥಾನ ಇದು. ಹಿಂದಿನ ಕಾಲದಲ್ಲಿ ನಮಗೆ ಇದು ಹೇಗೆ ಇಲ್ಲಿ ದೇವರ ಪ್ರತಿಷ್ಠೆ ಆಯಿತು ಅಂತ ಅಲ್ಲಿ ನೋಡುವಾಗ ಆ ಸ್ಥಳ ಪುರಾಣವನ್ನು ನೋಡಿದಾಗ ಮಾರ್ಕಾಂಡೇಯ ಮುನಿಯಿಂದ ಪ್ರತಿಷ್ಠಿತ ಆದಂತಹ ಲಿಂಗ, ಮಹತ್ತರವಾದ ಲಿಂಗ. ಮೇಲ್ಗಡೆ ಇಷ್ಟಿದೆಯೋ ಕೆಳಗಡೆಯೂ ಅಷ್ಟೇ ಇದೆ. ಅದಕ್ಕೆ ಮಹಾಲಿಂಗ ಅಂತ ಹೆಸರು ಬಂದಿದೆ. ಭಕ್ತಾದಿಗಳ ಸಹಾಯದಿಂದ 1976ರಲ್ಲಿ ಜೀರ್ಣೋದ್ಧಾರ ಹೊಂದಿ ಈಗ ಭವ್ಯವಾದ ದೇವಸ್ಥಾನ ಆಗಿದೆ. ಮತ್ತು ಹೊರಗಡೆ ರಾಜಗೋಪುರಾತ್ರಿ ದಾನಿಗಳಿಂದ ಇನ್ನೂ ಹೊರಹೆಬ್ಬಾಗಿಲು ಇನ್ನೂ ಅನೇಕ ಕಾಮಗಾರಿಗಳು ದೇವಸ್ಥಾನದಲ್ಲಿ ಆಗುವ ಸಾಧ್ಯತೆ ಇದೆ. ಭಕ್ತಾದಿಗಳ ಸಂಖ್ಯೆ ಇದರಿಂದ ಸೋಮವಾರ ಹೆಚ್ಚುತ್ತಾ ಇದೆ. ಇನ್ನು ವಿಶೇಷವಾಗಿ ಇಲ್ಲಿ ಚೈತ್ರ ಪೂರ್ಣಿಮೆ ಹುಣ್ಣಿಮೆ ಏಪ್ರಿಲ್ ತಿಂಗಳಲ್ಲಿ ಪ್ರತಿ ವರ್ಷ ಬರುವಂತಹ ಜಾತ್ರಾ ಮಹೋತ್ಸವ 7 ದಿವಸಗಳು ನಡೆಯುವಂತಹ ಜಾತ್ರೆ. ಅದರಲ್ಲಿ ಪ್ರತಿ ದಿವಸವೂ ಭಕ್ತಾದಿಗಳಿಂದಲೇ ಅನ್ನದಾಸೋಹ ಹೀಗೆ ನಡೀತದೆ. ಜಾತ್ರೆ ದಿವಸ 2 ದಿವಸ ನಡೀತದೆ. ತುಂಬ ಜನ ಭಕ್ತರು ಬರ್ತಾರೆ. ಇನ್ನು ಧನುರ್ಮಾಸ ವಿಶೇಷವಾಗಿ ಆ ತಿಂಗಳಲ್ಲಿ 5 ಗಂಟೆಯಿಂದ ಪ್ರಾರಂಭವಾಗಿ ಧನು ತಿಂಗಳಲ್ಲಿ ಮಕರ ಸಂಕ್ರಮಣ 14ನೇ ತಾರೀಕಿನವರೆಗೂ ಸಹ ಪೂಜೆ ಇರ್ತದೆ. ಆ ಬೆಳಗಿನ ಜಾವದಲ್ಲಿ ನಡೆಯುವಂಥ ಪೂಜೆಗೆ ಭಕ್ತಾದಿಗಳ ಸಂಖ್ಯೆ ತುಂಬ ಬರ್ತಾರೆ. ಇನ್ನು ರಜಾ ದಿವಸಗಳಲ್ಲಿ ಅಮಾವಾಸ್ಯೆಯಲ್ಲಿ ಹೊಸ ವರ್ಷ ದಿನ ಅಂತೂ 5-6 ಸಾವಿರ ಜನ ಭಕ್ತರು ಬರ್ತಾರೆ. 4ವರೆಗೆ ನಾವು ಪೂಜೆ ಸ್ಟಾರ್ಟ್ ಮಾಡ್ತೇವೆ.
ಅಂತ ದೇವರ ಶಕ್ತಿ ಇದರಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ದೇವರ ಲಿಂಗ ಇಲ್ಲಿ ಹೇಗೆ ಬಂತಂತ ಹೇಳಿದರೆ, ಮಾರ್ಕಾಂಡೆಯ ಮುನಿ ಇಲ್ಲೇ ಹತ್ತಿರದಿರುವ ಕಲ್ಗೇರಿ ಎನ್ನುವಂತಹ ಜಾಗ ಇದೆ ಇಲ್ಲಿ ಮೇಲ್ಗಡೆ, ಅಲ್ಲಿ ಕೆರೆ ಗಿರೆ ಎಲ್ಲ ಇದೆ. ಅಲ್ಲಿರುವಂತಹ ಲಿಂಗ ಮಾರ್ಕಾಂಡೆಯ ಮುನಿ ಸ್ಥಾಪನೆ, ಅಲ್ಲಿ ಅವ ತಪಸ್ಸು ಮಾಡಿ ಅವನಿಗೆ ಸಮಯ ಬಂದಾಗ ಯಮ ಅವನನ್ನು ತೆಗೆದುಕೊಂಡು ಹೋಗುವಾಗ ಪಾಶದಿಂದ ಅರಿಯುವಾಗ ಆ ಲಿಂಗದಲ್ಲಿ ಈಶ್ವರ ಉದ್ಭವ ಆಗಿದ್ದಾನೆ ಅಂತ ಲಿಂಗದಲ್ಲಿ ನಮಗೆ ಕಂಡು ಬರ್ತದೆ. ಲಿಂಗ ಸ್ವಲ್ಪ ಇಬ್ಬಾಗ ಆಗದ ಕಾಣ್ತದೆ, ಆದರೂ ಒಳ್ಳೆಯ ಪವಿತ್ರತೆ ಹೊಂದಿರುವಂತಹ ಶಕ್ತಿ ಹೊಂದಿರುವಂತಹ ಲಿಂಗ ಅಂತ ನಮಗೆ ಅಷ್ಟಮಂಗಲ ಪ್ರಶ್ನೆ ಕಂಡು ಬಂದಿದೆ. ಮತ್ತು ಇಲ್ಲಿ ತ್ರಿಕಾಲದಲ್ಲಿ ಪೂಜೆ ನಡೀತದೆ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಸಮಯದಲ್ಲೂ ಭಕ್ತಾದಿಗಳು ಒಂದು ಸೋಣೆ ಆರತಿ. ಇನ್ನು ನಾಡದು ಶಿವರಾತ್ರಿಯಲ್ಲೂ ಹಾಗೆ ಅಖಂಡ ಭಜನೆ ನಡೀತದೆ. ತುಂಬ ಭಕ್ತಾದಿಗಳು ಬಂದು ಸೇರ್ತಾರೆ. ಬೆಳಿಗ್ಗೆ 7 ಗಂಟೆ 4:15ಗೆ ಸ್ಟಾರ್ಟ್ ಆಗಿ ಮಾರನೇ ದಿವಸ 8 ಗಂಟೆ ತನಕ ಭಜನಾ ಮಹೋತ್ಸವ ನಡೀತದೆ. ಹೀಗೆ ಅನೇಕ ಕಾರ್ಯಕ್ರಮಗಳು, ಅಮಾವಾಸ್ಯೆ, ಸಂಕಷ್ಟದ ಚೌತಿ ದಿವಸ ಗಣಹೋಮ, ಇಂಥ ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಶಿವನಿಗೆ ಆಗಾಗ ಎಲ್ಲರದ್ದು ರುದ್ರಾಭಿಷೇಕ, ಶತರುದ್ರಾಭಿಷೇಕ, ಏಕಾದಶ ರುದ್ರಾಭಿಷೇಕ, ಹೀಗಿಂತೆಲ್ಲ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೀತದೆ. ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಇನ್ನು ಗೋಪುರ ಎಲ್ಲ ಉದ್ಘಾಟನೆ ಆದಮೇಲೆ ಮತ್ತು ಬರುವಂಥ ಸಾಧ್ಯತೆ ಇದೆ. ಅಭಿವೃದ್ಧಿಯ ಬಗ್ಗೆ ಸಾಗ್ತಾ ಇದೆ ಅಂತ ನಮಗೆ ಕಂಡು. ನೋಡಿದ್ರಲ್ವಾ, ಈ ಶಿವರಾತ್ರಿಗೆ ನೀವು ಕೂಡ ಆದರೆ ಇಲ್ಲಿಗೆ ವಿಸಿಟ್ ಮಾಡಿ ಶಿವನ ಕರುಣೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.